ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಇದು ದಾಸರು ಹೇಳಿರುವಂತಹ ಪದ. ಖಂಡಿತ ರಾಮ ಮಂತ್ರವನ್ನ ಜಪಿಸಿದವರು ಯಾರು ಕೆಡೋದೂ ಇಲ್ಲ. ಅವರಿಗೆ ಒಂದು ಶಕ್ತಿ ಬರುತ್ತೆ, ಅವರಿಗೆ ಒಂದು ಆದರ್ಶವಾಗಿರುತ್ತೆ, ಜೀವನವೂ ಚೆನ್ನಾಗಿರುತ್ತೆ. ಸಾವಿರಾರು ಕೋಟ್ಯಾಂತರ ಭಾರತೀಯರು ರಾಮನ ಮೇಲೆ ಅಚಲವಾದ ಭಕ್ತಿಯನ್ನಿಟ್ಟಿದ್ದಾರೆ. ರಾಮನನ್ನ ಪ್ರತಿದಿನವೂ ಪೂಜೆಯೂ ಮಾಡ್ತಾರೆ. ರಾಮನ ಆದರ್ಶಗಳನ್ನು ನೆನೆಸಿಕೊಂಡು ತಾವು ಕೂಡ ರಾಮನಂತೆ ಬದುಕಲು ಪ್ರಯತ್ನಿಸ್ತಾರೆ. ಆದರೆ ರಾಮನ ಭಕ್ತಿ ಆ ಭಕ್ತರಿಗಷ್ಟೇ ಸೀಮಿತವೇ, ಅಥವಾ ರಾಮನ ಹೆಸರಲ್ಲಿ ದುಡ್ಡು ಮಾಡುವಂತಹ ರಾವಣರಿಗೂ ಈ ಒಂದು ಮಂತ್ರ ಅನ್ವಯ ಆಗುವುದಿಲ್ವೇ? ಪ್ರಿಯ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ವೀಕ್ಷಕರೇ, ನಾನು ರಾಮ ಮಂತ್ರವನ್ನೇ ಮೊದಲಾಗಿ ಹೇಳಿದೆ. ಏ ರಾಮ, ಶ್ರೀರಾಮ, ಜಯರಾಮ, ಜಯ ಜಯ ರಾಮ ಅನ್ನುವಂತಹ ಒಂದು ಮಂತ್ರ ಇದೆಯಲ್ಲ, ಭಾರತದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದು. ಪ್ರತಿದಿನ ಸಾಕಷ್ಟು ಹಿಂದೂಗಳು ಈ ಮಂತ್ರವನ್ನು ಹೇಳ್ತಾ ಶಕ್ತಿ ತುಂಬಿಕೊಳ್ತಾರೆ, ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ತಾರೆ, ಹಾಗೂ ತಾವು ಅಂದ್ಕೊಂಡಿರುವ ಕೆಲಸವನ್ನ ಮಾಡ್ತಾರೆ. ಅದಕ್ಕಾಗಿ ರಾಮನೆಂಬ ಒಂದು ಆರಾಧ್ಯ ದೈವ ಕೋಟ್ಯಾಂತರ ಭಾರತೀಯರ ಮನದಲ್ಲಿ ಸದಾ ನೆಲೆಯೂರಿಯೇ ಇರ್ತಾನೆ. ರಾಮನಿಗೊಂದು ಸುಂದರವಾದ ದೇವಾಲಯವಿದೆ ಅಯೋಧ್ಯೆಯಲ್ಲಿ. ಏನು ರಾಮ ಮಂದಿರ ಟ್ರಸ್ಟ್ ಬೃಹತ್ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಕೂಡ. ಆ ದೇವಾಲಯವನ್ನ ನೆನೆಸ್ಕೋತಾರೆ. ವರ್ಷಕ್ಕೆ ಕೋಟ್ಯಾಂತರ ಮಂದಿ ಅಲ್ಲಿಗೆ ಭೇಟಿ ನೀಡ್ತಾರೆ, ತಮ್ಮ ದೇಣಿಗೆಯನ್ನು ಅರ್ಪಿಸ್ತಾರೆ, ಭಕ್ತಿಯನ್ನ ಪ್ರದರ್ಶಿಸ್ತಾರೆ. ವೀಕ್ಷಕರೇ, ಇವತ್ತಿನ ಈ ನಮ್ಮ ಒಂದು ಎಪಿಸೋಡಲ್ಲಿ ನಾವು ಚರ್ಚೆ ಮಾಡಕ್ಕೆ ಹೊರಟಿರುವಂಥದ್ದು ರಾಮ ಮಂದಿರದಲ್ಲಿ, ಅಂದ್ರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಿರುವಂತಹ ನಿಧಿ ಏನು ಹುಂಡಿ ಇದೆಯಲ್ಲ, ಆ ಹುಂಡಿಯಲ್ಲಿ ನಡೆದಿರುವಂತಹ ಅಕ್ರಮಗಳು, ಅದರಲ್ಲಿ ಪಾಲ್ಗೊಂಡಿರುವಂತಹ ದುರುಳರು, ಮತ್ತು ಇದರಿಂದ ರಾಮ ಮಂದಿರದ ಮೇಲೆ, ರಾಮನ ಮೇಲೆ ಜನರ ಭಕ್ತಿ ಕಡಿಮೆಯಾಗಿದೆ ಅನ್ನುವಂಥ ವಿಚಾರವನ್ನ ಇವತ್ತು ನಾವು ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ರಾಮ ಮಂದಿರ, ರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆಯೋ, ರಾಮ ಮಂದಿರವನ್ನ ಅಯೋಧ್ಯೆಯಲ್ಲಿ ಕಟ್ಟಿದೆ. ಬೃಹತ್ ದೇವಾಲಯ. ಈಗ ಕೋಟ್ಯಂತರ ಭಾರತೀಯರಲ್ಲದೆ ಜಾಗತಿಕವಾಗಿ ಸಾವಿರಾರು ಮಂದಿ ಭೇಟಿ ನೀಡುವ ಒಂದು ಪುಣ್ಯಕ್ಷೇತ್ರ. ಕರ್ನಾಟಕದಿಂದಲೂ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಈ ರಾಮ ಜನ್ಮಭೂಮಿಯಲ್ಲಿರುವಂತಹ ರಾಮ ಮಂದಿರಕ್ಕೆ ಭೇಟಿ ನೀಡ್ತಾರೆ, ರಾಮನ ಮೇಲಿನ ಭಕ್ತಿ ಪ್ರದರ್ಶಿಸ್ತಾರೆ, ಶ್ರೀ ರಾಮಲಲ್ಲನ ದರ್ಶನವನ್ನು ಕೂಡ ಪಡೀತಾರೆ. ಆದರೆ ಆ ಟ್ರಸ್ಟ್ ಒಳಗಿದ್ದ ಕಳ್ಳರು, ದುರುಳರು ಅಲ್ಲಿನ ನಿಧಿ ಏನಿದೆಯೋ ಹುಂಡಿಯಲ್ಲಿ ಬರುವಂತಹ ಕಾಣಿಕೆಯಲ್ಲಿ ಅಕ್ರಮವೆಸಗಿಬಿಟ್ಟಿದ್ದಾರೆ. ರಾಮನೆಂಬುವನು ಬಹಳ ಆದರ್ಶ ಪುರುಷನಾಗಿದ್ದರೆ, ರಾಮನ ಟ್ರಸ್ಟ್ನಲ್ಲಿದ್ದ ಈ ಕಳ್ಳರು ರಾಮನ ಹೆಸರಿಗೆ ಮತ್ತು ರಾಮನ ಒಂದು ಭಕ್ತಿಯನ್ನ ಪ್ರದರ್ಶಿಸುತ್ತಿರುವ ಕೋಟ್ಯಾಂತರ ಮಂದಿಯ ಒಂದು ಭಕ್ತಿಗೆ ಕಳಂಕ ತಂದಿದ್ದಾರೆ. ವೀಕ್ಷಕರೇ, ನೀವು ಗಮನಿಸಿರಬಹುದು, ಈ ಒಂದು ಹುಂಡಿ ಅಕ್ರಮದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಆಗಿದೆ. ಭಕ್ತರು ಭಕ್ತಿಯಿಂದ ನೀಡಿರುವಂತಹ ಹಣವನ್ನ, ದೇಣಿಗೆಯನ್ನ, ಚಿನ್ನವನ್ನ, ಬೆಳ್ಳಿಯನ್ನ ದುರುಪಯೋಗಪಡಿಸ್ಕೊಂಡಿದ್ದಾರೆ. ರಾಮ ಮಂದಿರದಲ್ಲಿ ಅಲ್ಲಿನ ಒಳಗಿರುವಂಥವರಿಗೆ ಸಾಕಷ್ಟು SOPಗಳು, ಅಂದರೆ ಕಾರ್ಯವಿಧಾನಗಳಿವೆ. ಜೋಬಿರುವಂಥ ಶರ್ಟ್ ಹಾಕೊಂಡು ಒಳಗೋಗ್ಬೇಡಿ ಅಂತಿದೆ. ಬೇರೆ ಬೇರೆ ರೂಲ್ಸ್ಗಳಿದ್ದಾವೆ. ಅಕ್ರಮ ನಡಿಬಾರದು, ರಾಮನೆಂಬವನು ಆದರ್ಶ ಪುರುಷ, ಆತನಿರುವ ಜಾಗದಲ್ಲಿ ಯಾವುದೇ ಅಕ್ರಮಗಳು ನಡಿಬಾರದು ಅನ್ನುವ ಒಂದು ಉದ್ದೇಶದಿಂದ ಅಲ್ಲಿನ ಟ್ರಸ್ಟ್ ನೂರಾರು ರೂಲ್ಸ್ಗಳನ್ನು ಮಾಡಿದೆ. ಆದರೆ ಕಳ್ಳರಿಗೆ ರೂಲ್ಸ್ ಎಲ್ಲಿ ಅನ್ನೋಂಗೆ ಈ ಕಳ್ಳರು ರೂಲ್ಸ್ಗಳನ್ನೆಲ್ಲ ಬ್ರೇಕ್ ಮಾಡಿ ಅಲ್ಲಿನ ನಿಧಿಯ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡು ಸ್ವಂತಕ್ಕೆ ಬಳಸ್ಕೊಂಡು ಈಗ ಸಿಕ್ಕಿ ಬಿದ್ದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ SIT ಕೂಡ ರಚಿಸಿದೆ. 8 ಮಂದಿಯನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಅವರ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಅವರ ಬಗೆಯ ಅಕ್ರಮಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಿದ್ದಾವೆ. ಐಷಾರಾಮಿ ಜೀವನ, ಐಷಾರಾಮಿ ಕಾರುಗಳು, ಐಷಾರಾಮಿ ವಸ್ತುಗಳನ್ನು ರಾಮನ ಹೆಸರಿಗೆ ಬಂದಿರುವಂತಹ ಭಕ್ತರ ದುಡ್ಡಲ್ಲಿ ಅವರು ಖರೀದಿ ಮಾಡಿ ತಪ್ಪು ಮಾಡಿದ್ದಾರೆ. ತನಿಖೆ ಏನೋ ನಡೀತಾ ಇದೆ, ತನಿಖೆ ಮುಂದುವರಿಬಹುದು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಯಾಕಂದರೆ ರಾಮನ ರಾಜ್ಯದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ರಾಮ ಸ್ವತಃ ತಾನೇ ತಪ್ಪು ಮಾಡಿದ್ದಾನೆ ಅನ್ನುವ ಭಾವನೆಯಲ್ಲಿ ಕಾಡಿಗೆ ಹೋದವ, ಆತನ ರಾಜ್ಯದಲ್ಲಿ ಖಂಡಿತವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಆಗಲೇಬೇಕು. ಆದರೆ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ರಾಜಕೀಯ ಪೈಪೋಟಿ ಕೂಡ ಉಂಟಾಗಿದೆ. ಅಂದರೆ ಆರೋಪ ಪ್ರತ್ಯಾರೋಪಗಳು. Yes, there's a serious allegation on about Ram Mandir because the people of Bharatiya Janata Party and people who have taken the monopoly of Hinduism, Hindutva, they have looted the treasury of the Ayodhya Ram Mandir. There is a misappropriation of 200 crores and Mr. Modi and Mr. Amit Shah should answer who has looted this money. After 2014, no BJP leader has come under the CBI or IT or ED lens.
only the opposition parties have been targeted by these institutions that we are going to protest. ಈಗಾಗಲೇ ರಾಮ ಮಂದಿರಕ್ಕೆ SIT ಅನ್ನು ರಚನೆ ಮಾಡಿದ್ದಾರೆ. 8 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಕೂಡ ನಡೀತಾ ಇದೆ. ಅವನು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಅಡಿಯಲ್ಲಿ ಅವನಿಗೆ ಯಾವ ರೀತಿ ಕ್ರಮ ಆಗಬೇಕು ಅನ್ನೋದು ಕೂಡ ಇದಾಗಿದೆ. ಆದರೆ ಮಾನಸಿಕವಾಗಿ ಈ ತರದ ಘಟನೆಗಳು ನಡೆದಾಗ ನಮ್ಮ ದೇಶ ನಡೆದು ಬಂದ ದಾರಿ, ಈ ದೇಶದ ಇತಿಹಾಸಕ್ಕೆ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕಿಯನ್ನು ಇಟ್ಟಂಗೆ ಆಗ್ತದೆ ಅನ್ನೋದು ಆಗಿದೆ. ಆದ್ರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ಆದ ಸನ್ಮಾನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತುಂಬಾ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಈ ಪ್ರಕರಣದಲ್ಲಿ ಯಾರು ಎಷ್ಟೇ ಇದ್ರು ಕೂಡ ಕ್ರಮವನ್ನು ತಗೋತಾ ಇದ್ದಾರೆ. ಅಲ್ಲಿ SIT ಕೂಡ ಆಗೋದ್ರ ಜೊತೆಯಲ್ಲಿ ಅವರ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಏನ್ ಮಾಡಬೇಕು ಅನ್ನೋದು ಕೂಡ ತುಂಬಾ ತ್ವರಿತವಾಗಿ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು ವೀಕ್ಷಕರೇ, ದೇಶದಲ್ಲಿ ಬಿಜೆಪಿಯ ಬೆಳವಣಿಗೆಗೆ ರಾಮನ ಶಕ್ತಿಯು ದೊಡ್ಡ ಮಟ್ಟಿಗೆ ಇದೆ. ಜೈ ಶ್ರೀರಾಮ್ ಅನ್ನುವ ಒಂದು ಕೂಗು ರಾಮನ ಭಕ್ತಿಯನ್ನು ಒಂದ್ ಕಡೆ ಪ್ರದರ್ಶಿಸಿದ್ರೆ ಬಿಜೆಪಿಗೆ ಓಟು ಕೂಡ ತಂದುಕೊಟ್ಟಿದೆ. ರಾಮನ ಹೆಸರಲ್ಲಿ ಬಿಜೆಪಿ ಗೆದ್ದುದ್ದು ಇದೆ, ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಇವೆ. ಹೀಗಾಗಿ ರಾಮನ ಹೆಸರಲ್ಲಿ ಗೆದ್ದು ಬಂದಿರುವಂತಹ, ರಾಮನಿಗೆ ದೇವಾಲಯ ಕಟ್ಟಿರುವಂತಹ ಬಿಜೆಪಿಗೆ ಪ್ರಮುಖವಾಗಿ ಈ ಒಂದು ಪ್ರಕರಣದಿಂದ ಮುಜುಗರ ಆಗಿದೆ. ನಾನು ಹೇಳಿದಂತೆ ಉತ್ತರ ಪ್ರದೇಶದಲ್ಲಿ CM ಯೋಗಿ ಆದಿತ್ಯನಾಥ್ ಅವರೇ ಇದ್ದಾರೆ, ಬಿಜೆಪಿಯ ಬಲಿಷ್ಠ ಸರ್ಕಾರ ಇದೆ. ಹೀಗಾಗಿ ಅಲ್ಲಿನ ಸರ್ಕಾರಕ್ಕೆ ಮುಜುಗರ ಆಗಿ ತಂದಿರೋದಂತೂ ಖಂಡಿತ. ಜೊತೆಗೆ ಕೇಂದ್ರದಲ್ಲಿರುವಂತಹ NDA ಸರ್ಕಾರದ ಪ್ರಮುಖ ಪಾಲುದಾರನಾಗಿರುವ ಬಿಜೆಪಿಗೂ ಕೂಡ ಇದು ದೊಡ್ಡ ಮುಜುಗರದ ಇರಸು ಮುರಸು ತರುವಂತಹ ಪ್ರಕರಣವಂತೂ ಖಂಡಿತ ಹೌದು. ಹೀಗಾಗಿ ಇದೇ ಸಂದರ್ಭವನ್ನ ಕಾಯುತ್ತಿದ್ದ ಕಾಂಗ್ರೆಸ್ ಮತ್ತು ಇತರ ಪ್ರತಿಪಕ್ಷಗಳು ಬಿಜೆಪಿ ಮೇಲೆ ಮುಗಿಬಿದ್ದಿವೆ. ರಾಮನ ಹೆಸರಲ್ಲಿ ನೀವು ಓಟ್ ಪಡೆದಿದ್ದೀರಿ, ರಾಮನ ಹೆಸರಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿದಿರಿ, ಆದರೆ ರಾಮನ ಹೆಸರಲ್ಲಿ ಅಕ್ರಮಗಳನ್ನು ಮಾಡಿದಿರಿ ಅನ್ನುವಂತಹ ನೇರ ಆರೋಪವನ್ನ ಬಿಜೆಪಿ ಮತ್ತು ಬಿಜೆಪಿ ನಾಯಕರ ಮೇಲೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಇದೇ ಬೆಳವಣಿಗೆ ನಡೀತಿದೆ. ಬಿಜೆಪಿ ಕೂಡ ಇದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇದೆ. ಇದಕ್ಕೆ ಬಿಜೆಪಿಗೂ ಈ ಒಂದು ಅಕ್ರಮಿಗಳು ಏನು ಕಳ್ಳರು ಅಂತ ಏನು ಇರ್ತಾರೋ ಒಳಗಡೆ, ಅವರಿಗೂ ಈ ನೇರ ಸಂಬಂಧ ಏನೂ ಇಲ್ಲ. ಇದು ಕೆಲವರು ಮಾಡಿರುವಂಥ ಕುಕೃತ್ಯ, ಅವರಿಗೆ ಶಿಕ್ಷೆ ಆಗುತ್ತೆ, SIT ಮಾಡಿದೀವಿ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಪ್ರಮುಖವಾಗಿ ಬಿಜೆಪಿಯವರು ಮಾಡುವಂತಹ ದೊಡ್ಡ ಆರೋಪ ಏನಂದ್ರೆ, ಯಾರು ರಾಮನ ದೇವಾಲಯ ನಿರ್ಮಾಣ ಮಾಡೋದಕ್ಕೆ ವಿರೋಧ ಮಾಡಿದ್ರೋ, ಯಾರು ರಾಮನಿಗೆ ದೇಣಿಗೆ ಕೊಟ್ಟಿಲ್ವೋ, ಇವು ನಿಮಗೆ ದೇಣಿಗೆ ಲೆಕ್ಕಾಚಾರ ಕೇಳೋ ಯಾವ ಅರ್ಹತೆಯೂ ಇಲ್ಲ, ನಿಮಗೆ ಅದು ಸಂಬಂಧಿಸಿದ್ದು ಅಲ್ಲ ಅನ್ನುವಂಥ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಈಗ ನಮ್ಮ ಚರ್ಚೆಯಲ್ಲಿ ನಾನು ಪ್ರಮುಖವಾಗಿ ತೆಗೆದುಕೊಳ್ಬೇಕಾದ ವಿಚಾರ, ರಾಮನ ಜನ್ಮಭೂಮಿಯಲ್ಲಿ ಅಕ್ರಮ ನಡೆದಿದೆ, ಹಾಗಾದ್ರೆ ರಾಮನ ಮೇಲೆ ಭಕ್ತಿ ಕುಂದಿದೆಯೇ? ಖಂಡಿತ ಇಲ್ಲ ವೀಕ್ಷಕರೇ. ನಮ್ಮ ಭಾರತದ ಕೋಟ್ಯಾಂತರ ಹಿಂದೂಗಳು ರಾಮನ ಮೇಲೆ ಅಚಲ ಭಕ್ತಿಯನ್ನೇ ಹೊಂದಿದ್ದಾರೆ. ಅವರಿಗೆ ಈ ಲೆಕ್ಕಾಚಾರವೇ ಬೇರೆ, ಈ ಪಾರದರ್ಶಕತೆ ಬೇರೆ, ದುಡ್ಡಿನ ಲೆಕ್ಕಾಚಾರವೇ ಬೇರೆ, ಆ ಭಕ್ತಿಯೇ ಬೇರೆ. ಅವರು ಸದಾ ರಾಮನ ಮೇಲಿನ ಭಕ್ತಿಯನ್ನ ಆರಂಭದಿಂದಲೂ ಇಟ್ಕೊಂಡಿದ್ರು, ಇವತ್ತಿನೊಳಗೂ ಇಟ್ಟುಕೊಂಡಿದ್ದಾರೆ, ಇನ್ನು ಮುಂದೆ ಇಟ್ಕೊಳ್ತಾರೆ ಅನ್ನುವ ವಿಶ್ವಾಸವನ್ನೇ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ. ಕರ್ನಾಟಕದ ವಿಚಾರಕ್ಕೆ ಬಂದಾಗ 2024ರ ಆರಂಭದಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮ ಮಂದಿರನ ಉದ್ಘಾಟನೆ ಮಾಡಿದ್ರು, ಅಲ್ಲಿಂದ ಈಚೆಗೆ ಲಕ್ಷಾಂತರ ಮಂದಿ ಪ್ರತಿನಿತ್ಯ ರಾಮ ಮಂದಿರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಪ್ರತಿನಿತ್ಯ 2,000ಕ್ಕೂ ಅಧಿಕ ಮಂದಿ ರಾಮ ಮಂದಿರಕ್ಕೆ ಭೇಟಿ ನೀಡಿ ರಾಮಲಲ್ಲನ ದರ್ಶನ ಪಡಿತಾ ಇದ್ದಾರೆ. ವರ್ಷದ ಲೆಕ್ಕಾಚಾರ ತಗೊಂಡ್ರೆ ಅದು ಲಕ್ಷಕ್ಕೂ ಮೀರಬಹುದು. ಸಾಕಷ್ಟು ಟ್ರಾವೆಲ್ ಏಜೆನ್ಸಿಗಳು, ಸಾಕಷ್ಟು IRCT ಸೇರಿದಂತೆ ಸಾಕಷ್ಟು ಈ ಪ್ರವಾಸವನ್ನು ಆಯೋಜಿಸುವಂತಹ ಸಂಸ್ಥೆಗಳು ರಾಮ ಮಂದಿರಕ್ಕೆ ಪ್ರವಾಸವನ್ನ ಆಯೋಜಿಸ್ತಿದ್ದಾವೆ. ಜನರ ಆಸಕ್ತಿ ಮತ್ತು ಭಕ್ತಿಯು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ರೈಲು ಮಾರ್ಗ, ವಿಮಾನ ಮಾರ್ಗ, ಸ್ವಂತ ವಾಹನ, ಬಸ್ಗಳ ಮೂಲಕ ರಾಮನ ಉತ್ತರ ಪ್ರದೇಶಕ್ಕೆ ಪ್ರವೇಶಿಸಿ ಅಯೋಧ್ಯೆಗೆ ತೆರಳಿ ಅಲ್ಲಿ ರಾಮನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ನಡೆದ ಬಳಿಕವೂ ನಾವು ಸಾಕಷ್ಟು ಮಂದಿ ಹತ್ರ ಮಾತಾಡಿದೆವು. ಅವರು ಕೂಡ ಹೇಳುವಂಥದ್ದು, ರಾಮನ ಕ್ಷೇತ್ರದಲ್ಲಿ ನಡೆದಿರುವಂತಹ ಅಕ್ರಮ ಮತ್ತು ಒಂದು ಈ ಉಂಡಿ ಅಕ್ರಮ ಬಳಕೆ ಏನಿದೆಯೋ ಅದು ನಮಗೆ ಸಂಬಂಧಿಸಿದ್ದಲ್ಲ. ರಾಮನ ಮೇಲಿನ ಭಕ್ತಿ ನಮ್ಮಿಂದ ಯಾವತ್ತೂ ಕಡಿಮೆ ಆಗಲ್ಲ. ರಾಮ ಯಾವತ್ತಿದ್ರೂ ಆದರ್ಶ ಪುರುಷ, ಅವನ ಮೇಲಿನ ಭಕ್ತಿಯನ್ನು ನಾವು ಕಡಿಮೆ ಮಾಡೋದಿಲ್ಲ. ನಮಗೆ ನಮ್ಮ ಜೀವನ ಇರುವ ತನಕ ರಾಮನೇ ಆದರ್ಶ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ವೀಕ್ಷಕರಿಗೆ ಇಂಟ್ರೆಸ್ಟಿಂಗ್ ಅನಿಸುವಂಥದ್ದು ಪೊಲಿಟಿಕಲ್ ಫೈಟ್. ಕರ್ನಾಟಕದಲ್ಲಿ ನಾವು ನೋಡದಂಗೆ ಕಾಂಗ್ರೆಸ್ಸಿನ ಕೆಲವು ನಾಯಕರು, ಅದರಲ್ಲೂ ಈ ಕಟ್ಟರ್ RSS ಅನ್ನ ವಿರೋಧಿಸುವಂತಹ ಕೆಲವು ನಾಯಕರು ಇದನ್ನು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ರಾಮ ಮಂದಿರದಲ್ಲಿ ನಡೆದಿರುವಂತಹ ಅಕ್ರಮಗಳಿಗೆ ಬಿಜೆಪಿಯ ಹೊಣೆ, RSS ಹೊಣೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನೋಡಿ ರೇ, ನಾನು 2 ವಾರದಿಂದಾನೇ ಹೇಳ್ತಾ ಇದ್ದೆ, ನೀವೇ ನಂಬಿಲ್ಲ ನನಗೆ. ಇವರು ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರ ಅಂತ ಹೇಳಿಲ್ವಾ ಮೊನ್ನೆನೂ ಕೂಡ ನಾನು? ಈಗ ಯಾರು ಜವಾಬ್ದಾರಿ ಅದಕ್ಕೆ? ದೊಡ್ಡ ಮಾತಾಡ್ತಾರಲ್ಲ ಯೋಗಿ ಆದಿತ್ಯನಾಥ್, ರಾಮ್ ಭಕ್ತರ ಏನೋ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ. ಚೆಲ್ಲಾಟ ಯಾರು ಆಡಿದ್ದು ಸ್ವಾಮಿ? ನಿಮ್ಮವ್ರಲ್ವಾ? ನಿಮ್ದೇ ಸರ್ಕಾರ ಇರೋದಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿ ಅವರು, ಇನಾಗ್ರೇಷನ್ ಮಾಡಿದ್ದು ಮೋದಿ ಅವರು, ಪೂಜೆ ಮಾಡಿದ್ದು ಮೋದಿ ಅವರು. ದುಡ್ಡು ಹೊಡೆದಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ?
ಇದಕ್ಕೆ ಯಾರು ಉತ್ತರ ಕೊಡಬೇಕು? ಮಾತು ಮುಂಚೆ ಪರೀಕ್ಷೆ ಚರ್ಚೆ ಮಾಡ್ತಾರೆ, ನೀಟಾಗ ಇದು ಪೇಪರ್ ಲೀಕ್ ಆದಾಗ ಮಾತೇ ಬಂದು ರಾಮ ಮಂದಿರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. 500 ವರ್ಷದ ಕನಸು ನನ್ಸು ಮಾಡಿದೀವಿ ಅಂತ 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದ್ಬಿಟ್ರಲ್ಲಪ್ಪ ನೀವು. ಇದ್ರ ಬಗ್ಗೆ ಯಾವಾಗ ಮನ್ ಕಿ ಬಾತ್ ಮಾಡ್ತಾರೆ? ಬರ್ಬೇಕು ಪ್ರಧಾನಮಂತ್ರಿ ಅವರು. ಮಿಕ್ಕಿದಕ್ಕೆಲ್ಲ ಹೇಳ್ತಾರೆ, ಪ್ರವಚನ ನೀಡ್ತಾರೆ. ರಾಮ ಮಂದಿರ ಹಗರಣ ಬಗ್ಗೆನೂ ಪ್ರವಚನ ನೀಡ್ಲಿ, ನೀಟ್ ಹಗರಣ ಬಗ್ಗೆನೂ ಪ್ರವಚನ ನೀಡ್ಲಿ. ಅವರು ಕಾನೂನು ಕ್ರಮ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸರಿ. ಕಾನೂನು ಕ್ರಮ 8 ಜನನ ತಗೊಂಡು ಹಗರಣ ಹೆಂಗಾಯ್ತ್ರಿ? ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿದವರು ಇವತ್ತು ರಾಮನ ಹೆಸರಲ್ಲೂ ನುಂಗಿದಾರಲ್ಲ. ಆದರೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ನಾಯಕರ ಮಾತುಗಳು ಕೆಲವರಿಗಷ್ಟೇ ಸೀಮಿತ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಾರ್ಹ. ಯಾಕಂದ್ರೆ ಕೆಲವು ನಾಯಕರು ಅಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಇದ್ದ ಹೊರತಾಗಿಯೂ ಅವರು ಕೂಡ ರಾಮನ ಮೇಲೆ ಅತಿಯಾದ ಭಕ್ತಿಯನ್ನು ಹೊಂದಿದವರು ಮತ್ತು ಈ ಸಾಫ್ಟ್ ಆಗಿರುವಂತಹ ನಿಲುವನ್ನ ಹೊಂದಿರುವಂಥವರು. ಅವರು ಈ ಬಗ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳಿಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ CT ರವಿ ಅಂತ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಕಟ್ಟರ ಹಿಂದುತ್ವವಾದಿ ಅಂತ ಅನಿಸ್ಕೊಂಡವರು, ಅವರು ಈ ವಿಚಾರಕ್ಕೆ ಬಂದಾಗ ಅವರು ಕಾಂಗ್ರೆಸ್ಸಿಗೆ ಮತ್ತು ಈ ಯಾರು ಪ್ರಶ್ನೆ ಕೇಳ್ತಾರೋ ಅವರಿಗೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಬೇರೆ ಬೇರೆ BJP ನಾಯಕರು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಇದು ನಿಮಗೆ ಸಂಬಂಧಿಸಿದ ಲೆಕ್ಕ ಅಲ್ಲ, ನೀವು ಯಾಕೆ ಕೇಳಕ್ ಬರ್ತೀರಿ, ನಮ್ಮ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೊಳ್ತೀವಿ, ಅಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ SIT ಆಗಿದೆ, ನಾವು ಆ SIT ಮೂಲಕನೇ ಉತ್ತರ ಕಂಡುಕೊಳ್ತೀವಿ ಅನ್ನುವ ಮಾತನ್ನು ಕೂಡ ಹೇಳ್ತಿದ್ದಾರೆ ವೀಕ್ಷಕರೇ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದಾಗ ರಾಮನ ದೇವಾಲಯಕ್ಕೆ ಪ್ರತಿನಿತ್ಯ ಭೇಟಿ ನೀಡುವವರು ಎಲ್ಲಿನವರು ಅನ್ನುವಂಥ ಅಂಕಿಅಂಶ ಕೂಡ ಇಂಪಾರ್ಟೆಂಟ್. ನಾವು ನೋಡಿದ ಪ್ರಕಾರ ಅಂದರೆ ಅಂಕಿಅಂಶಗಳನ್ನು ನೋಡಿದ ಪ್ರಕಾರ ಅಯೋಧ್ಯೆಗೆ ಪ್ರತಿದಿನ ಭೇಟಿ ನೀಡುವವರು ಬೆಂಗಳೂರಿಗರೇ ಪ್ರಮುಖ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಬೆಂಗಳೂರಿನಿಂದ ಸಂಪರ್ಕ ವ್ಯವಸ್ಥೆ ಚೆನ್ನಾಗಿರುವಂಥದ್ದು. ಬೆಂಗಳೂರು ವಿಮಾನ ನಿಲ್ದಾಣದಿಂದ ಅಯೋಧ್ಯೆಗೆ ನೇರ ವಿಮಾನ ಸೌಲಭ್ಯಗಳಿವೆ. ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳು ವಿಮಾನ ಸೌಲಭ್ಯವನ್ನು ಕಲ್ಪಿಸ್ತಾ ಇದೆ. ಹೀಗಾಗಿ ಭಕ್ತರು ನೇರವಾಗಿ ಅಲ್ಲಿ ಪ್ರಯಾಣಿಸೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ರೈಲು ಮಾರ್ಗದ ಮೂಲಕ ಸಂಚರಿಸೋದಕ್ಕೂ ಕೂಡ ಸಾಕಷ್ಟು ಅನುಕೂಲಗಳಿವೆ. ಹೀಗಾಗಿ ಬೆಂಗಳೂರು ಇದರಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು ಉಳಿದಂತೆ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ದಾವಣಗೆರೆ, ಆಮೇಲೆ ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳು, ಬೆಳಗಾವಿ, ಇಂಥ ಪ್ರದೇಶಗಳಿಂದ ಅಂದರೆ ಅಲ್ಲಿಂದ ನೇರ ಸಂಪರ್ಕ ಉತ್ತರ ಭಾಗಕ್ಕೆ ನೇರವಾಗಿ ಸಂಪರ್ಕ ಇರೋದರಿಂದ ಆ ಮೂಲಕನೂ ಕೂಡ ಸಾವಿರಾರು ಭಕ್ತರು ದಿನನಿತ್ಯ ಕರ್ನಾಟಕದಿಂದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಿದ್ದಾರೆ ವೀಕ್ಷಕರೇ. ಪ್ರತಿ ವರ್ಷ ಈ ಶಾಲಾ ರಜೆಯ ಋತು ಏನು ಅಂತ ನಾವು ಹೇಳ್ತೀವೋ, ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತರು ರಾಮನ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಯಾಕಂದರೆ ಮಕ್ಕಳಿಗೆ ರಜೆ ಇದ್ದ ಸಂದರ್ಭದಲ್ಲಿ ಅವರನ್ನು ಜೊತೆಗೂಡಿ ಕರ್ಕೊಂಡು ಹೋಗಿ ರಾಮನ ದರ್ಶನ ಮಾಡುವಂಥದ್ದೇ ಇಲ್ಲಿನ ಜನರ ಉದ್ದೇಶ ಆಗಿರುತ್ತೆ. ಯಾಕಂದರೆ ಇಲ್ಲಿಂದ ಡಿಸ್ಟೆನ್ಸ್ ಸಾಕಷ್ಟಿದೆ ಉತ್ತರ ಪ್ರದೇಶದ ಅಯೋಧ್ಯೆಗೆ. ಹೀಗಾಗಿ ಪ್ರತಿ ವರ್ಷವೂ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ನೀಡ್ತಾರೆ. ಈ ಬಾರಿಯೂ ಕೂಡ ಅದೇ ರೀತಿಯ ಒಂದು ಭೇಟಿ ಮುಗಿದಿದೆ. ಈಗ ಶಾಲಾ ಋತು ಆರಂಭ ಆಗಿ, ಶೈಕ್ಷಣಿಕ ಋತು ಆರಂಭ ಆಗಿದೆ. ಹೀಗಾಗಿ ಸದ್ಯಕ್ಕೆ ಬ್ಯುಸಿಯಾಗಿಲ್ಲ. ಆದರೆ ನಾವು ಮಾತನಾಡಿಸಿರುವಂಥ ಹಲವರು ಕೂಡ ಹೇಳಿರುವಂಥದ್ದು ಏನಂದರೆ, ಈ ಒಂದು ಪ್ರಕರಣದಿಂದ ಅಲ್ಲಿಗೆ ಹೋಗುವವರ ಸಂಖ್ಯೆ ಖಂಡಿತ ಕಡಿಮೆ ಆಗಲಿಕ್ಕಿಲ್ಲ. ಆಸಕ್ತಿ ತೋರುವವರ ಪ್ರಮಾಣ ಇನ್ನೂ ಕೂಡ ಇದೆ. ಮುಂದಿನ ಏನು ದಸರಾ ರಜೆ ಸಿಗುತ್ತಾ ಆ ಸಂದರ್ಭದಲ್ಲಿ ಮತ್ತೆ ಹೋಗ್ಬೋದು. ಲಾಂಗ್ ಲೀವ್ ಅಂತ ಇನ್ನು ಬಿಟ್ವೀನ್ ಏನು ಸಿಗುತ್ತಲ್ವ ಯಾವುದು ವಾರದಗಳ ಮಧ್ಯೆ, ಆ ಸಂದರ್ಭದಲ್ಲಿ ಕೂಡ ಭೇಟಿ ನೀಡೋದಕ್ಕೆ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಿರುವ ಸಾಕಷ್ಟು ಮಂದಿ ಇದ್ದಾರೆ. ಹೀಗಾಗಿ ರಾಮನ ದೇವಾಲಯದಲ್ಲಿ ಉಂಟಾಗಿರುವಂಥ ಅಕ್ರಮದ ಆರೋಪಕ್ಕೂ ಕರ್ನಾಟಕದ ಜನರ ಭಕ್ತಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಸಾಕಷ್ಟು ಭಕ್ತರ ಜೊತೆ ಫೆಡರಲ್ ಕರ್ನಾಟಕದ ಸಿಬ್ಬಂದಿ ಕೂಡ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು, ಅಲ್ಲಿನ ಲೆಕ್ಕ ಪಾರದರ್ಶಕ ಆಗಿರಬೇಕಾಗಿತ್ತು ಅನ್ನೋದೊಂದು ಸತ್ಯ. ರಾಮನಿಗೆ ಬರುವಂತಹ ದೇಣಿಗೆಗಳು ರಾಮನಿಗೆ ಬಳಕೆಯಾಗಲಿ, ಹಿಂದೂಗಳಿಗೆ ಬಳಕೆಯಾಗಲಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಆದರೆ ಈಗ ಬಂದಿರುವ ಅಕ್ರಮದ ಆರೋಪಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮಗೆ ರಾಮನ ಮೇಲೆ ಭಕ್ತಿ ಇದೆಯೇ ಹೊರತು ಅಲ್ಲಿನ ನಿಧಿ, ಅಲ್ಲಿನ ಸಂಪತ್ತಿನ ಬಗ್ಗೆ ನಮಗೆ ಯಾವುದೇ ಆಸಕ್ತಿ ಇಲ್ಲ. ಹೀಗಾಗಿ ನಾವು ರಾಮನ ಬಳಿಗೆ ಹೋಗುವುದನ್ನು ನಿಲ್ಲಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ವೀಕ್ಷಕರೇ. ನಾನು ಶ್ರೀರಾಮನ ಶ್ರದ್ಧೆಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಭಾರತ ದೇಶದ ಕೋಟ್ಯಾಂತರ ಜನರ ಶ್ರದ್ಧೆ ಶ್ರೀರಾಮನ ಮೇಲಿದೆ. ಶ್ರೀರಾಮಚಂದ್ರ ತನ್ನ ಮಾತಿಗೋಸ್ಕರ ಕಾಡಿಗೆ ಹೋಗಿ 12 ವರ್ಷಗಳ ವನವಾಸ ಮಾಡಿದವನು. ಆದರೆ 500 ವರ್ಷಗಳ ಕಾಲ ಶ್ರೀರಾಮನ ಭವ್ಯ ಮಂದಿರವನ್ನು ಕಟ್ಟಲು ಹೋರಾಡಿದ ಜನರು ಈಗ ಭವ್ಯ ಮಂದಿರವನ್ನು ಕಟ್ಟಿಸಿದ್ದಾರೆ. ಅನೇಕ ಜನರು ಅದಕ್ಕೆ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಆ ಕಾಣಿಕೆಯಿಂದಲೇ ಭವ್ಯ ಮಂದಿರ ಇವಾಗ ಎದ್ದು ನಿಂತಿದೆ. ಆದರೆ ಇತ್ತೀಚೆಗೆ ಕೆಲವು ಕಿಡಿಗೇಡಿಗಳು ಅಲ್ಲಿನ ಹಣದ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವ ಮಾತು ಬರುತ್ತಿದೆ. ಆದರೆ ಈಗಾಗಲೇ ಅಲ್ಲಿನ ಸರ್ಕಾರ
ಮತ್ತು ಟ್ರಸ್ಟ್ನವರು ಆ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಅದರ ಸತ್ಯಾಸತ್ಯತೆ ಇಷ್ಟರಲ್ಲೇ ಹೊರಬರುತ್ತದೆ. ಆದರೆ ಶ್ರೀರಾಮ ಮತ್ತು ಶ್ರೀರಾಮಚಂದ್ರನ ಅಯೋಧ್ಯೆಯ ಬಗ್ಗೆ ಇರತಕ್ಕಂತಹ ಭಕ್ತಿ ಎಂದೂ ನಶಿಸಿ ಹೋಗುವುದಿಲ್ಲ, ಅದು ಅಜರಾಮರ. ನಮಸ್ಕಾರ. ಜೈ ಶ್ರೀರಾಮ್. ಇವತ್ತಿನ ವಿದ್ಯಮಾನಗಳಲ್ಲಿ ನೋಡಿದರೆ ರಾಮನ ಜನ್ಮಭೂಮಿ, ರಾಮನ ದೇವಸ್ಥಾನದಲ್ಲಿ ದುಡ್ಡು ಹಣ ದೋಚಿದ್ದಾರೆ ಎಂಬುವ ಅಪವಾದ, ಇಲ್ಲಾಂದರೆ ನಮಗದನ್ನು ತಿಳಿದುಕೊಳ್ಳಲು ಈಗಿನ ಕಾಲಘಟ್ಟದಲ್ಲಿ ಸಿಗುತ್ತಿದೆ. ಇದು ನಿಜವೇ ಇರಬಹುದು. ಯಾರಿಗೋ ದುಡ್ಡಿನ ಅವಶ್ಯಕತೆಯಿಂದ ಅಲ್ಲಿನ ಕೆಲಸ ಮಾಡುತ್ತಿದ್ದಂತಹ ಸಿಬ್ಬಂದಿಗಳು ಒಂದಷ್ಟು ಹಣವನ್ನು ತೆಗೆದುಕೊಂಡಿರಬಹುದು. ಆದರೆ ಅದು ನಮ್ಮ ನಂಬಿಕೆಗೆ ಯಾವುದೇ ರೀತಿಯಲ್ಲೂ ಹೊಣೆಗಾರಿಕೆ ಅಲ್ಲ. ಹಾಗೆ ನಮಗೂ ಅದಕ್ಕೂ ಯಾವುದೇ ಸಂಬಂಧವೂ ಇಲ್ಲ. ರಾಮನ ಮೇಲಿನ ಭಕ್ತಿ ನಮಗೆ ಇಂದಿನದಲ್ಲ. ಶತಮಾನಗಳಿಂದ ನಮ್ಮ ಪೂರ್ವಜಕರು, ಅವರ ಹಿಂದಿನ ತಲೆಮಾರಿನವರೆಲ್ಲರೂ ರಾಮನ ಭಕ್ತರಾಗಿದ್ದರು. ಆದ ಕಾರಣ ನಾವು 500 ವರ್ಷಗಳಿಂದ ಸತತವಾಗಿ ಹೋರಾಡಿ ಕಾನೂನಾತ್ಮಕವಾಗಿ ನಾವು ಜಯಗಳಿಸಿದ ಮೇಲೆ ರಾಮಲಲ್ಲನ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ನಿರ್ಮಾಣವನ್ನು ಮಾಡಲಾಗಿದೆ. ಆದ ಕಾರಣ ರಾಮನ ಮೇಲಿನ ನಂಬಿಕೆ ನಮಗೆ ಇಂದಿಗೂ ಹೋಗುವುದಿಲ್ಲ, ಮುಂದೆನೂ ಹೋಗುವುದಿಲ್ಲ. ರಾಮನ ಮೇಲಿನ ನಂಬಿಕೆ ಇನ್ನೂ ಹೆಚ್ಚಾಗುತ್ತಲೇ ಇರುತ್ತದೆಯೇ ಹೊರತು ಕಡಿಮೆ ಎಂದಿಗೂ ಆಗುವುದಿಲ್ಲ. ಹಾಗಾಗಿ ಇಂದು ಸರ್ಕಾರ ಹಾಗೂ ಅಲ್ಲಿನ ಟ್ರಸ್ಟಿ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದರ ಬಗೆಗಿನ ಸತ್ಯಾಸತ್ಯತೆಗಳು ಹೊರಬೀರಲಿದೆ. ಅಲ್ಲಿವರೆಗೂ ಕಾದು ನೋಡೋಣ. ಜೈ ಶ್ರೀರಾಮ್. ನಮಸ್ಕಾರ. ವೀಕ್ಷಕರೇ, ಈಗ ನಮ್ಮ ಇವತ್ತಿನ ಈ ಫೋಕಸ್ ಪುಲ್ಲರ್ನ ಚರ್ಚೆಯನ್ನು ನಿಲ್ಲಿಸುವ ಸಮಯ. ಪ್ರಮುಖವಾಗಿ ಈಗ ನಾವು ಇಷ್ಟು ಹೊತ್ತು ನಾನು ಹೇಳಿರುವಂಥ ವಿಚಾರವನ್ನು ನೋಡಿದ್ರೆ, ಇಲ್ಲಿ ಟ್ರಸ್ಟಿನ ಕೆಲವು ದುರುಳರು ಮಾಡಿರುವಂತಹ ತಪ್ಪೇ ಹೊರತು ಇಲ್ಲಿ ಜನರ ಭಕ್ತಿಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂಥದ್ದು ಖಂಡಿತವಾಗಿ ಸಾಬೀತಾಗಿದೆ. ಪ್ರತಿ ಭಕ್ತರು ಹೇಳುವಂಥದ್ದು ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಈ ಹಿಂದೆ ಹೇಳಿಕೆಗಳು ಹಾಗೇ ಇದ್ದರೂ ಕೆಲವು ಭಕ್ತರು ಮಾತ್ರ ಇನ್ನು ಮುಂದೆ ತಮ್ಮ ಭಕ್ತಿಯ ಜೊತೆಗೆ ರಾಮನಿಗೆ ಬರುವಂಥ ದುಡ್ಡಿನ ಲೆಕ್ಕವನ್ನು ಕೂಡ ಕೇಳೋದಕ್ಕೆ ಮುಂದಾಗಿದ್ದಾರೆ. ರಾಮನ ಪಾದಕ್ಕೆ ಭಕ್ತರು ಅರ್ಪಿಸುವಂತಹ ದುಡ್ಡು ದೇಣಿಗೆಗಳ ಲೆಕ್ಕ ಪಾರದರ್ಶಕವಾಗಲಿ, ರಾಮ ಎಷ್ಟು ಆದರ್ಶ ಆಗಿದ್ನೋ ಅಲ್ಲಿನ ವ್ಯವಸ್ಥೆಗಳು ಕೂಡ ಅಷ್ಟು ಆದರ್ಶಪ್ರಾಯವಾಗಿರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ಮತ್ತೊಂದು ಇದೇ ರೀತಿಯ ಆಸಕ್ತಿಕರ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.